ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕೃಷ್ಣ ಉದ್ಧವ ಗೀತೆಯನ್ನು ಹೇಳೋದಕ್ಕೂ ಮುಂಚೆ ಅವನ ಮೈಂಡನ್ನು ಟ್ಯೂನ್ ಮಾಡೋದಕ್ಕಾಗಿ ಈ ಕಥೆಯನ್ನು ಹೇಳ್ತಾನೆ. ಮುಂದಿನದ್ದು ಅವಧೂತ ಸೂರ್ಯನಿಂದ ಏನು ಕಲಿತೆ ಅಂತ ಹೇಳ್ತಾನೆ. ಸೂರ್ಯ ನಾವು ಮಾಡುವ ಕೆಲಸ ಎಷ್ಟೇ ಹೇಗಿರಬೇಕು ಅಂದರೆ ಎಂಥವರೇ ಆದರೂ ನಿರ್ವಂಚನೆಯಿಂದ ಹಾಗೂ ನಿರ್ದಾಕ್ಷಿಣ್ಯವಾಗಿ ಮಾಡಬೇಕು ಅನ್ನೋದನ್ನು ಸೂರ್ಯನಿಂದ ಕಲಿಬೇಕು. ಹೇಗೆ ಅಂದರೆ ಈಗ ಸೂರ್ಯ ಬೆಳಗ್ಗೆ ಬೆಳಗುತ್ತಾನೆ. ಒಂದು ಮನೆಯಲ್ಲಿ ರಾಜ ವಾಸ ಮಾಡ್ತಾ ಇರ್ತಾನೆ, ಅರಮನೆಯಲ್ಲಿ ಒಂದು ಗುಡಿಸಲಲ್ಲಿ ಒಬ್ಬ ಬಡವ ವಾಸ ಮಾಡ್ತಾ ಇರ್ತಾನೆ. ಸೂರ್ಯ ಎಂದೂ ಭೇದ ಭಾವ ಮಾಡೋದಿಲ್ಲ ಅಥವಾ ದಾಕ್ಷಿಣ್ಯಕ್ಕೊಳಗಾಗೋದಿಲ್ಲ. ಇವನು ರಾಜ, ಇವನ ಮನೆ ಮೇಲೆ ಕಡಿಮೆ ಬಿಸಿಲು ಕೊಟ್ಟು ಶಾಖ ಕಡಿಮೆ ಕೊಡಬೇಕು, ಅಥವಾ ಇವನು ಬಡವ ಬಲ್ಲಿದ ಇವನಿಗೆ ಜಾಸ್ತಿ ಬಿಸಿಲು ಕೊಟ್ಟು ಇವನಿಗೆ ನರಳಿಸ್ಬೇಕು ಅಂತ ಯಾವತ್ತೂ ಮಾಡಲ್ಲ. ಇಬ್ಬರಿಗೂ ಒಂದೇ ಥರ ಬಿಸಿಲು, ಒಂದೇ ಶಾಖವನ್ನು ಕೊಡ್ತಾನೆ. ಎರಡನೇದಾಗಿ ಸೂರ್ಯ ಮುಳುಗಿದ ಅಂದರೆ ಅವನು ರಾಜನದಲ್ಲಿಯೂ ಅಥವಾ ಸೇವಕ ಬಡವನಲ್ಲಿಯೂ ಇಬ್ಬರಲ್ಲಿಯೂ ಒಂದು ದಿನವನ್ನು ಅವರ ಜೀವನದಲ್ಲಿ ಅವರ ಆಯುಷ್ಯದಲ್ಲಿ ಕಸ್ಕೊಂಡು ಹೋಗ್ತಾನೆ. ಇದು ಸೂರ್ಯನ ಕ್ವಾಲಿಟಿ. ಒಂದು ದಿನ ಸೂರ್ಯ ಹುಟ್ಟಿ ಮುಳುಗಿದ ಅಂದರೆ ರಾಜ ಆಗಲಿ ಅಥವಾ ಸಾಹುಕಾರ ಆಗಲಿ ಬಡವ ಆಗಲಿ ಇಬ್ಬರ ಹತ್ರನೂ ಒಂದು ದಿನ ಕಡಿಮೆ ಆಯಿತು ಆಯುಷ್ಯದಲ್ಲಿ ಅಂತ. ಅಂದರೆ ನಾವು ಮಾಡೋ ಕೆಲಸ ನಿರ್ವಂಚನೆಯಿಂದ ನಿರ್ದಾಕ್ಷಿಣ್ಯವಾಗಿರಬೇಕು ಅನ್ನೋದನ್ನು ನಾನು ಸೂರ್ಯನಲ್ಲಿ ಕಲಿತೆ ಅಂತ ಆ ಅವಧೂತ ರಾಜನಿಗೆ ಹೇಳ್ತಾನೆ. ಮುಂದಿನದ್ದು ಚಂದ್ರ. ನಾವು ಪ್ರಕೃತಿಯ ಪಾಠವನ್ನು ಶುರು ಮಾಡಿದ್ವಿ. ಅದರಲ್ಲಿ ಅವಧೂತ ರಾಜನಿಗೆ ಹೇಳೋದು 24 ಮಂದಿಯಿಂದ ನಾನು ಪಾಠವನ್ನು ಕಲಿತೆ ಅಂತ ಹೇಳೋದು. ಅದರಲ್ಲಿ ನಾವು ಪಂಚಭೂತಗಳಾಯಿತು, ಸೂರ್ಯ ಆಯಿತು. ಈಗ ಚಂದ್ರನ ಬಗ್ಗೆ ಹೇಳ್ತಾನೆ. ನಾನು ಚಂದ್ರನಿಂದ ಪಾಠ ಕಲ್ತಿದ್ದೇನೆ ಅಂತ. ಏನು ಕಲ್ತಿದ್ದಾನೆ ಚಂದ್ರನಿಂದ? ಚಂದ್ರ ನೋಡೋದಕ್ಕೆ ಬಹಳ ಸುಂದರವಾಗಿರ್ತಾನೆ. ಎಲ್ರಿಗೂ ಬೆಳದಿಂಗಳು ಬೇಕು, ತಂಪು ಕೂಡ, ಬೆಳಗುತ್ತಾ ಇರ್ತಾನೆ ಬೆಳದಿಂಗಳ ಪೌರ್ಣಮಿ ದಿನ. ಆದರೆ ಚಂದ್ರನಿಗೆ ಆ ಕಾಂತಿ ಬರೋದು ಸೂರ್ಯನಿಂದ. ಸಂಪೂರ್ಣವಾಗಿ ಚಂದ್ರ ಸೂರ್ಯನ ಅಧೀನ. ಸೂರ್ಯ ಇಲ್ಲ ಅಂದರೆ ಚಂದ್ರನಿಗೆ ಬೇರೆ ಅಸ್ತಿತ್ವವೇ ಇಲ್ಲ. ಹಾಗಾಗಿ ಇದರಿಂದ ಏನು ಕಲಿಬೇಕು ನಾವು ಅಂದರೆ, ಎಷ್ಟೇ ಕಲ್ತಿದ್ರೂ ನಾವು, ಎಷ್ಟೇ ಸುಂದರವಾಗಿದ್ದರೂ, ಎಷ್ಟೇ ಗುಣಗಳು ಒಳ್ಳೆಯದಿದ್ದರೂ ನಮ್ಮ ಹತ್ರ ನಾವು ಆ ಭಗವಂತನ ಅಧೀನ, ಬಿಂಬದ ಅಧೀನ. ನಾವು ಎಂದಿಗೂ ಪ್ರತಿಬಿಂಬ. ಅದನ್ನು ತಿಳ್ಕೋಬೇಕಾಗಿದೆ ಫಸ್ಟ್ ನಾವು. ನಮ್ಮ ಬಿಂಬರೂಪಿ ಪರಮಾತ್ಮ ನಮ್ಮೊಳಗೆ ಅವನು ನಿಂತು ನಮಗಿದನ್ನೆಲ್ಲ ಗುಣಗಳನ್ನು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ಮಾತ್ರ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇದನ್ನು ನಾನು ಚಂದ್ರನಿಂದ ಕಲಿತೆ ಅಂತ ಅವಧೂತ ಹೇಳ್ತಾನೆ. ಇಲ್ಲಿಗೆ ಚಂದ್ರನದ್ದು ಮುಗಿಸೋಣ. ನೆಕ್ಸ್ಟ್ ನಾಳೆ ಒಂದು ಪಾರಿವಾಳದಿಂದ ಪಾಠವನ್ನು ಕಲಿತೆ ಅಂತಾನೆ. ಆ ಪಾರಿವಾಳದಿಂದ ಏನು ಕಲಿತ ಅನ್ನೋದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣ.